ಹಲ್ಲೆಲೂಯ. ಈಗ ಯೋಬ 4ನೇ ಅಧ್ಯಾಯ 1ರಿಂದ 4:1ರಿಂದ ಯೋಬನ ಪ್ರಶ್ನೆ ಬರ್ತದೆ. ಇಲ್ಲಿ 4:1ರಿಂದ 5:1 ಅವನ ಸ್ನೇಹಿತರು ಮತ್ತೆ ಯೋಬನಿಗೆ ಬಹಳ ವಿರುದ್ಧವಾಗಿ ಮಾತನಾಡ್ತಾರೆ. ನೀನು ಅಂಥವನು, ನೀನಿಂಥವನು, ನೀನು ಒಳ್ಳೆಯವನಾದರೆ ಯಾಕಪ್ಪ ನಿನಗಿಂತ ಕಷ್ಟ ಸಂಕಟ ದುಃಖಗಳು ಬರ್ತವೆ, ಬಹಳ ಒಂದು ಬುದ್ಧಿವಂತನಾಗಿ ನೀನು ಮಾತನಾಡ್ತಾ ಇದ್ದೀಯಾ, ನಿನ್ನ ಮಾತು ನಮಗೆ ಗೊತ್ತಿಲ್ಲವೋ, ನೀನು ಒಳ್ಳೆ ಯೋಬನ, ನೀನು ಒಳ್ಳೆಯವನಾದರೆ ಯಾಕೆ ನಿನಗಿಂತ ಕಷ್ಟ ಸಂಕಟ ದುಃಖಗಳು ಬಂತು ಅಂತೇಳಿ ಇಲ್ಲಿ ಯೋಬ 4ನೇ ಅಧ್ಯಾಯ 1ರಿಂದ 5ನೇ ಅಧ್ಯಾಯ 1ರವರೆಗೆ ಇಲ್ಲಿ ಏನು ಮಾಡ್ತಾ ಇದ್ದಾನೆ. ಇಲ್ಲಿ ಯೋಬನ ಸ್ನೇಹಿತರು ಅವನಿಗೆ ವಿರುದ್ಧವಾಗಿ ಮಾತಾಡ್ತಾರೆ. ಹಾಗೆ ಇವತ್ತು ನಮ್ಮ ಕಷ್ಟ ಸಂಕಟ ದುಃಖದಲ್ಲಿಯೂ ದೇವರನ್ನು ಅರಿತುಕೊಂಡು ನಮ್ಮನ್ನು ಹೀಯಾಳಿಸೋರಿಗೆ, ಬೈಯೋರಿಗೆ, ನಾನಾ ರೀತಿಯಲ್ಲಿ ನಮ್ಗೆ ಹಿಂಸೆ ಕೊಡೋರಿಗೆ ಹೇಳಿದರೆ ಅವರು ಕೂಡ ತಿರುಗಿ ಮಾತನಾಡುತ್ತಾರೆ, ವಿರುದ್ಧವಾಗಿ ಮಾತನಾಡ್ತಾರೆ. ಇದು ಉದಾಹರಣೆಗೆ ನನ್ನ ಹೆಂಡತಿಯು, ನನ್ನ ಮಗನು, ಇತರರು ಕೂಡ ನನಗೆ ಪ್ರಶ್ನೆ ಮಾಡಿದರು. ಈಗಲೂ ಕೂಡ ಒಬ್ಬೊಬ್ಬರು ಏನು ಮಾಡ್ತಾರೆ, ಪ್ರಶ್ನೆಯನ್ನು ಮಾಡೋರೇ ಇದ್ದಾರೆ. ಅಂಥ ಸಂದರ್ಭದಲ್ಲಿ ನಾವು ಅವ್ರ ಹತ್ರ ಮಾತಾಡೋಕ್ಕೆ ಹೋಗಬಾರ್ದು. ಇಂಥ ವಿರೋಧಿಗಳು ಬಂದೇ ಬರ್ತಾರೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಈಗ ಅಲ್ಲಿಂದ 7ನೇ ಅಧ್ಯಾಯ 21ರವರೆಗೂ ಕೂಡ ಅಲ್ಲಿ ಏನು ಮಾಡ್ತಾರೆ, ಇದನ್ನೇ ನಾವು ಅಲ್ಲಿ ಮುಂದುವರಿಸಬಹುದು. 5:1ರಿಂದ ನೀನು ಕೂಗಿದರೆ ನಿನಗೆ ಉತ್ತರ ಕೊಡುವವರುಂಟೋ, ದೇವದೂತರಲ್ಲಿ ಯಾರನ್ನು ಆಶ್ರಯಿಸುವಿ? ಕರೆಕರೆಯಿಂದ ಮೂರ್ಖನಿಗೆ ನಾಶನವು, ರೋಷದಿಂದ ಮೂಢನಿಗೆ ಮರಣವು ಸಂಭವಿಸುವುದಲ್ಲವೇ ಅಂತ ಹೇಳಿ ಕಲ್ಲಿನವನು ಏನು ಮಾಡ್ತಾರೆ, ಅಲ್ಲಿ ದೂಷಣೆ ಮಾಡ್ತಾರೆ. ನೋಡಿ, 4:1ರಿಂದ ಪ್ರಶ್ನೆ, ಆಮೇಲೆ 5:1ರಿಂದ 7:21 ಯೋಬನ ಪ್ರಶ್ನೆ ಮತ್ತು ಉತ್ತರ. ಯಾರಿಗೆ? ಎಲೀಫಜನಿಗೆ ಉತ್ತರ ಕೊಡ್ತಾನೆ. ಅವರು ಪ್ರಶ್ನೆ ಮಾಡಿದಾಗ, ನೀವು ಏನೇ ಮಾಡಿದ್ರು, ಕೂಗಿದರು, ಮಾಡಿದ್ರು, ಉತ್ತರ ಕೊಡೋರು ಯಾರು? ದೇವದೂತರಲ್ಲಿ ಯಾರನ್ನು ನೀವು ಆಶ್ರಯಿಸಿಕೊಳ್ತೀರಿ? ನಿಮ್ಮನ್ನು ರಕ್ಷಿಸೋರು ಯಾರು ಅಂತ. ಅದೇ ರೀತಿ ಇವತ್ತು ನಾವು ಕೂಡ ಏನು ಮಾಡಬೇಕಾಗಿದೆ, ವಿರುದ್ಧವಾಗಿ ಮಾತನಾಡುವಾಗ ಖಂಡಿತವಾಗಿ ಇವರು ದೇವರು ಇಂಥವ್ರನ್ನ ಕೈ ಬಿಟ್ಟಿದ್ದಾರೆ, ಇಂಥವ್ರನ್ನು ರಕ್ಷಿಸುವವರು ಕೂಡ ಅಲ್ಲಿ ಇಲ್ಲ, ವಿರೋಧಿಗಳಿಗೆ ತಕ್ಕಾದ ಶಿಕ್ಷೆ ಇದೆ ಅಂತ ಇದನ್ನು ಯೋಬ ಅವರಿಗೆ ಹೇಳ್ತಾ ಇದ್ದಾನೆ. ಕರೆಕರೆಯಿಂದ ಮೂರ್ಖನಿಗೆ ನಾಶನವು, ರೋಷದಿಂದ ಮೂಢನಿಗೆ ಮರಣವು ಸಂಭವಿಸುವುದಲ್ಲವೇ? ನೋಡಿ, ಖಂಡಿತವಾಗಿ ಯಾರು ಹೀಯಾಳಿಸ್ತಾರೋ ಅವರಿಗೆ ನಾಶನರು, ಅವರು ಮೂರ್ಖರು ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ಅಂದರೆ ದೇವರ ಆತ್ಮ ಅವರಲ್ಲಿಲ್ಲ, ಅವರು ಪ್ರಪಂಚದಲ್ಲಿದ್ದಾರೆ, ಅವರಿಗೆ ನಾಶನದ ದಾರಿಯಲ್ಲಿ ಅವರಿದ್ದಾರೆ ಅಂತ ಅಲ್ಲಿ 3ನೇ ವಚನ 5:3. ಮೂರ್ಖನು ಬೇರೂರುವುದನ್ನು ನಾನು ನೋಡಿದೆನು, ಕೂಡಲೇ ಅವನ ನಿವಾಸವು ಶಾಪಗ್ರಸ್ತ ಎನ್ನುವುದಕ್ಕೆ ಆಸ್ಪದವಾಯಿತು. ನೋಡಿ, ಮೂರ್ಖರು ಅಂದರೆ ದೇವರೊಂದಿಗೆ ಜೀವಿಸುವಾಗ ಒಳ್ಳೆ ರೀತಿಯಲ್ಲಿ ಕಷ್ಟ ಸಂಕಟ ದುಃಖಗಳು ಬಂದಾಗ ಅವರಿಗೆ ಹೀಯಾಳಿಸಿದವರು, ಮಾಡಿದವರು, ಅವರದ್ದು ಏನಾದರೂ ಅವರ ವಿಷಯಕ್ಕೆ ನಾನಾ ರೀತಿ ಅವರಿಗೆ ತೊಂದರೆ ಕೊಟ್ಟರೆ, ಬೈಯೋದು ಮಾಡುವುದಾದರೆ, ಒಂದು ವೇಳೆ ಅಂಥವರ ಕೈಯಿಂದಲೇ ಏನಾದರೂ ಕಿತ್ತು ತಿನ್ನುವುದಾದರೆ ಅವರ ಮನೆಯ ನಿವಾಸ ಶಾಪಗ್ರಸ್ತ, ಯಾವುದೇ ಕಾರಣಕ್ಕೂ ಅಂಥವರು ಉದ್ಧಾರವಾಗುವುದಿಲ್ಲ ಅಂತ ಇದರ ಅರ್ಥವಾಗಿದೆ. ಆದ್ದರಿಂದ ಖಂಡಿತವಾಗಿ ದೇವರಿಂದ ಆದುಕೊಂಡವರನ್ನು, ದೇವರನ್ನು ಹಿಂಬಾಲಿಸುವವರು, ನಾನಾ ರೀತಿ ಕಷ್ಟ ಸಂಕಟ ದುಃಖಗಳು ಬಂದಾಗ ಅವರನ್ನು ದೂಷಣೆ ಮಾಡೋಕ್ಕೆ ಹೋಗೋವರಿಗೆ ಇದುವೇ ಗತಿ, ಅವರ ಮನೆ ಶಾಪಗ್ರಸ್ತರಾಗ್ತದೆ ಅಂತ ಇದರ ಅರ್ಥ. ಇದು ಆಗಿ ಹೋಗಿದೆ, ಈಗಲೂ ಆಗುತ್ತಲೇ ಇದೆ. 4ನೇ ವಚನ 5:4. ಅವನ ಮಕ್ಕಳು ನಿರಾಶೆಯರಾಗಿ ನ್ಯಾಯಸ್ಥಾನದಲ್ಲಿ ಸೋತು ಹೋಗೋರು, ಅವರನ್ನು ಬಿಡಿಸತಕ್ಕವರು ಯಾರೂ ಇಲ್ಲ. ನೋಡಿ, ಅವರು ಮಾಡಿದ ಪಾಪ ಅವರ ಮಕ್ಕಳು ಕೂಡ ಉಣ್ಬೇಕಾಗ್ತದೆ. ಯಾವುದೇ ಕಷ್ಟ ಸಂಕಟ ದುಃಖ ಬಂದರೆ ಅವರ ಮಕ್ಕಳಿಗೂ ಕೂಡ ಅಲ್ಲಿ ಆಶ್ರಯ ಇಲ್ಲ ಅಂತ ಇದರ ಅರ್ಥ. ಇದಕ್ಕೆ ಹೇಳಿದಾಗ ಹೆತ್ತ ತಂದೆಯ ದೋಷಫಲ 3-4 ಮಕ್ಕಳ ತಲೆಮಾರಿಗೆ, ತಾಯಿಯ ಪಾಪ ಅಳಿದು ಹೋಗೋದ್ರಲ್ಲಿ ಅಲ್ಲಿ ಖಂಡಿತವಾಗಿ ಆ ಪಾಪಗಳು ಬಂದೇ ಬರುತ್ತವೆ ಎಂಬುದಾಗಿ ಯೆಹೆಜ್ಕೇಲ 18ನೇ ಅಧ್ಯಾಯದಲ್ಲಿ ಕೂಡ ಇದನ್ನು ನಾವು ಸ್ಪಷ್ಟವಾಗಿ ಓದಿಕೊಳ್ಳಬಹುದು. ಆಗ ಮಕ್ಕಳ ಹಾಳಾಗಲಿಕ್ಕೆ ಕಾರಣ ಯಾರು? ಈ ಹಿರಿಯವರು, ಈ ತಂದೆ ತಾಯಿಗಳು ದೂಷಣೆ ಮಾಡುವುದು, ಬೈಯೋದು, ಮಾಡುವುದು. ದೇವರಿಂದ ಆಯ್ಕೆಯಾದವರಿಗೆ ಒಳ್ಳೆ ರೀತಿಯಲ್ಲಿ ಜೀವಿಸುವಾಗ ಕಷ್ಟ ಸಂಕಟ ದುಃಖದಲ್ಲಿ ಬಂದಾಗ ಯಾರು ಹೀಯಾಳಿಸ್ತಾರೋ, ದೂಷಣೆ ಮಾಡ್ತಾರೋ, ಬೈತಾರೋ, ಇಂಥವರ ಮನೆ ಶಾಪಗ್ರಸ್ತ ಆ ನಿವಾಸವು ಅಂತೇಳಿ ಆ 4ನೇ ವಚನದಲ್ಲಿ ನೋಡುವಾಗ ಮಕ್ಕಳಿಗೂ ಕೂಡ ಅಲ್ಲಿ ಆಶೀರ್ವಾದ ಇಲ್ಲ ಅಂತ ಇದರ ಅರ್ಥ.
5 ಹಸಿದವನು ಅವರ ಬೆಳೆಯನ್ನು ಮುಳ್ಳು ಬೇಲಿಯೊಳಗೆ ತಿಂದು ಬಿಡುವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರು ಎಷ್ಟೇ ಕೃಷಿ ಮಾಡಿದ್ರು, ಏನೇ ಮಾಡಿದ್ರು, ಆ ಹೊಲದ ಬೆಲೆಯು ಕೂಡ ಸರ್ವ ನಾಶವಾಗುವುದು. ಇನ್ನೊಬ್ರು ತಿಂತಾರೆ, ಪ್ರಾಣಿ ಪಕ್ಷಿಗಳಿಂದಲೂ ಕೂಡ ನಾಶವಾಗ್ತದೆ, ಅಥವಾ ಮಳೆ ಗಾಳಿ ಬೆಳೆಗಳಿಂದಲೂ ಕೂಡ ಮಳೆ ಗಾಳಿಗಳಿಂದಲೂ ಕೂಡ ನಾಶವಾಗ್ತದೆ. ಇದು ನಾವು ಐಗುಪ್ತ ದೇಶದಲ್ಲಿ ಇಸ್ರಾಯೇಲರಿಗೆ ಐಗುಪ್ತ ದೇಶದವರು ತೊಂದರೆ ಮಾಡಿದಾಗ ನಾವು ಅಲ್ಲಿ ನೋಡಿಕೊಂಡಿದ್ದೇವೆ. ಏನು ಮಾಡಿದೆ, ಮಿಡತೆಗಳು, ಪ್ರಾಣಿಗಳು, ಆಮೇಲೆ ಆಳಿಕಲ್ಲುಗಳು ಕೂಡ ಬಂದು ಬಿದ್ದು ಹೊಲವನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾ ಇದ್ವು. ಐಗುಪ್ತ ದೇಶದಲ್ಲಿ ಇಸ್ರಾಯೇಲರಿಗೆ ಐಗುಪ್ತ ದೇಶದವರು ತೊಂದರೆ ಕೊಟ್ಟಾಗ ಅದುವೇ ನೋಡಿ ಇವತ್ತು ಕೂಡ ನಡೀತದೆ. ಒಂದೊಂದ್ಸಲ ಬೆಳೆಗಳು, ಹುಳಗಳು, ಏನೇ ಔಷಧಿ ಹೊಡೆದ್ರು, ಏನೇ ಹೊಡೆದ್ರು ರೈತರ ಬೆಳೆಗಳು ಸರಿ ಬರುವುದಿಲ್ಲ. ಆಳಿಕಲ್ಲು ಬೆಳೆಗಳು ಬಿದ್ದು ಒಂದೇ ಸಲ ಸರ್ವ ನಾಶ ಆಗ್ಬಿಡ್ತದೆ ಎಲ್ಲವೂ. ಇದು ಕಾರಣ ದೇವರಿಗೆ ವಿರುದ್ಧವಾಗಿ ಮಾತನಾಡಿದಂಥದ್ದು, ದೇವರಿಗೆ ವಿರುದ್ಧವಾಗಿ ನಡ್ಕೊಂಡಂಥದ್ದು, ಮನುಷ್ಯರಿಗೆ ತೊಂದರೆ ಕೊಟ್ಟಿದ್ದೇ ಭೂಲೋಕಕ್ಕೆ ಇವತ್ತು ಶಾಪ. ದೇವರ ನಾಮಕ್ಕೆ ಸ್ತೋತ್ರ. ಇದು ಸುಮ್ಮನೆ ಬರೆದಿಲ್ಲ ಬೈಬಲ್ ಎಂಬುದನ್ನು ತಾತ್ಸಾರ ಮಾಡೋದು ಬೇಡ. ಸರ್ವ ಸೃಷ್ಟಿಕರ್ತನಂತ ಪರಮಾತ್ಮ ಭಗವಂತನ ಸಾಕ್ಷಾತ್ ಪರಬ್ರಹ್ಮನ ಮಾತಾಗಿದೆ. ಅವರೇ ಯೇಸು ಕ್ರಿಸ್ತ ಯೆಹೋವನಾಗಿದ್ದಾರೆ. ಅವರೇ ಪರಮೇಶ್ವರ, ಸರ್ವೇಶ್ವರ, ಜಗದೀಶ, ಶ್ರೀಮನ್ ನಾರಾಯಣನು, ಶ್ರೀಕೃಷ್ಣ ಪರಮಾತ್ಮನು, ಅಲ್ಲಾಹ್ ಅಕ್ಬರ್ ಕೂಡ ಅವರೇ ಆಗಿದ್ದಾರೆ. ಚೆನ್ನಾಗಿ ಓದಿ ಅರ್ಥ ಮಾಡಿಕೊಳ್ಳಲು ಸರಿಯಾದ ಉಪದೇಶಕರಿದ್ದರೆ ಮಾತ್ರ ಆಗ್ತದೆ. ಇಲ್ಲದಿದ್ದರೆ ಅವರವರಿಗೆ ದೇವರು ಜ್ಞಾನವನ್ನು ಕೊಟ್ಟರೆ ಮಾತ್ರ ಸರಿಯಾಗಿ ಅವರು ಓದಿದೆಲ್ಲವನ್ನ ಅರ್ಥ ಮಾಡಿಕೊಳ್ಳಬಹುದು. ದಯವಿಟ್ಟು ಇದು ದೇವರ ಮಾತಾಗಿದೆ, ಸ್ವಂತ ಮಾತುಗಳು ಅಲ್ಲ. ಬೈಬಲ್ ಅನ್ನೋದು ಕೂಡ ನಿರಾಕರಣೆ ಮಾಡುವುದು ಬೇಡ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಅವರ ಸೊತ್ತನ್ನು ನುಂಗಲು ಬೋನು ಬಾಯಿ ತೆರೆದಿದೆ. ಅದು ಮಾತ್ರವಲ್ಲ, ಅವರ ಕೃಷಿ ಭೂಮಿ, ಮನೆ, ಆಸ್ತಿ ಪಾಸ್ತಿ, ಸಾಲ ಮಾಡುವಂಥದ್ದು, ಬಡ್ಡಿಗೆ ಬಡ್ಡಿ ಕಟ್ಟುವಂಥದ್ದು, ಇನ್ನೊಬ್ಬರಿಗೆ ಅಥವಾ ಯಾವುದೇ ಕಾರಣಕ್ಕೂ ದೊಡ್ಡ ರೋಗ ರುಜಿನಗಳು, ಕೇಸುಗಳು ಬಂದು ಮಾರಾಟವಾಗಿ ಹೋಗುವಂಥದ್ದು, ಅವರ ಆಸ್ತಿ ಪಾಸ್ತಿಗಳು ಕೂಡ ಸರ್ವವು ದೇವರಿಗೆ ವಿರುದ್ಧವಾದವರು, ದೇವರಿಗೆ ವಿರುದ್ಧವಾಗಿ ಮಾತನಾಡುವವರು. ಇವತ್ತು ಆ ಪೂಜೆ, ಈ ಪೂಜೆ, ಆ ಮೂರ್ತಿ, ಆ ಜಾತ್ರೆ ಅಂತ ಇವರು ಎಷ್ಟೋ ಲಕ್ಷ ಲಕ್ಷ ಕೋಟಿ ಖರ್ಚು ಮಾಡ್ಬೋದು. ಸರ್ವ ನಾಶ. ಉದಾಹರಣೆಗೆ ಕೊರೋನಾ ಬಂತು, ಏನಾಯಿತು, ಆಸ್ತಿ ಎಷ್ಟೋ ಜನ ದುಡ್ಡು ಬೆಳ್ಳಿ ಬಂಗಾರಗಳನ್ನ ಹೊರ ದೇಶಗಳಲ್ಲಿ ರೋಡಿಗೆ ಎಸ್ತು ಬಿಟ್ರು. ಎಷ್ಟೋ ಜನ ಮಕ್ಕಳು ತಬ್ಲಿಯಾಗಿ ಹೋದ್ರು. ಹೆಣ ಸುಡಕ್ಕೂ ಕೂಡ ಅಲ್ಲಿ ಹೋಗಿ ಏನಾಯ್ತು, ನಾನಾ ಪರಿಸ್ಥಿತಿಯಲ್ಲಿ ಗೋಳಾಡಿದ್ರು. ಉದಾಹರಣೆಗೆ ನಮ್ಮ ಭಾರತ ದೇಶದಲ್ಲೇ ತಗೊಳ್ಳೋಣ ಪರಿಸ್ಥಿತಿ ಯಾವುದು, ಯಾರಿಗಾದ್ರೂ ತಡಿಲಿಕ್ಕೆ ಆಯ್ತಾ? ಈ ಭೂಲೋಕದ ದೇವರುಗಳು ಎಲ್ಲಿ ಹೋದ್ರು, ಎಂತೆಂಥ ದೇವರುಗಳು, ಎಷ್ಟೆಷ್ಟು ಲಕ್ಷ ಒಂದೊಂದು ದೇವರುಗಳಿಗೆ ಪೂಜೆಗೆ ಅಲ್ಲಿ ಬೋರ್ಡ್ ಹಾಕೋ ಇಂಥ ಪೂಜೆಗೆ ಇಷ್ಟು ₹1000 ದೇವರುಗಳು ಎಲ್ಲಿ ಹೋದ್ರು? ಇವೆಲ್ಲ ಭೂಲೋಕದ ದೇವರುಗಳು, ಇವು ದೇವರುಗಳು ಅಲ್ಲವೇ ಅಲ್ಲ. ಸರ್ವ ಸೃಷ್ಟಿಕರ್ತನದ ದೇವರ ಒಬ್ಬನೇ ಪರಮಾತ್ಮನು ಭಗವಂತನಾಗಿದ್ದಾನೆ. ಒಂದೊಂದು ಗ್ರಂಥದಲ್ಲಿ ಒಂದೊಂದು ಭಾಷೆಯಲ್ಲಿ ಎಷ್ಟೆಷ್ಟು ಹೆಸರುಗಳು, ಅದನ್ನು ಕಂಡುಹಿಡಿದು ಮುಂದೆ ಸಾಗಬೇಕಾಗಿದೆ. ಆಗಲಿ ಏನಾಗ್ತದೆ, ಸಂಪೂರ್ಣ ದೇವರ ಕೋಪವನ್ನು ಬದಲಾಯಿಸಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಅಂತ ಇದರ ಅರ್ಥವಾಗಿ ಯೋಬನು ಅವರ ವಿರೋಧಿಗಳಾದ ಸ್ನೇಹಿತನಿಗೆ ಹೇಳಿರುವಂಥ ಮಾತು. 6ನೇ ವಚನ. ಕೇಡು ಉದ್ಭವಿಸದು ಮಣ್ಣಿನಿಂದಲ್ಲ, ಶ್ರಮೆಯು ಭೂಮಿಯಿಂದ ಮೊಳೆಯುವುದಿಲ್ಲ. ಕಿಡಿಗಳು ಮೇಲಕ್ಕೆ ಹಾರುವುದು, ಮನುಷ್ಯರು ಶ್ರಮೆಯನ್ನು ಅನುಭವಿಸುವುದು ಸಹಜ. ಕೇಡು ಉದ್ಭವಿಸುವುದು ಮಣ್ಣಿನಿಂದಲ್ಲ. ಮಣ್ಣು ದೇವರು ಸೃಷ್ಟಿ ಮಾಡಿದ್ದು ಮನುಷ್ಯನಿಗೋಸ್ಕರ ಎಲ್ಲವನ್ನ ಕೊಟ್ಟು, ಆದರೆ ಕೇಡು ಉದ್ಭವಿಸುವುದು ಯಾವುದು? ಅವರವರ ಸ್ವಂತ ಬುದ್ಧಿ, ನಡತೆ, ಗುಣಗಳಿಂದಲೇ. ಒಬ್ಬೊಬ್ರು ಹೇಳ್ತಾರೆ, ಆ ಮಣ್ಣು ಸರಿಯಿಲ್ಲ, ಈ ಮಣ್ಣು ಸರಿಯಿಲ್ಲ, ಅಲ್ಲಿ ಮನೆ ಸರಿಯಿಲ್ಲ, ಇದು ಕಟ್ಟಿದ್ದು ಸರಿಯಿಲ್ಲ ಅಂತ. ಆಗ ದೇವರು ಕೆಟ್ಟವನ್ನ ಸರ್ವವನ್ನು ಸೃಷ್ಟಿ ಮಾಡಿದವನು ಪರಿಶುದ್ಧನಾದ ದೇವರಾಗಿದ್ದಾರೆ. ಅವರವರ ಪಾಪವೇ ಅವರವರನ್ನು ಹಾಳು ಮಾಡ್ತಾ ಇದೆ ಅಂತ ಇದರ ಅರ್ಥವಾಗಿದೆ. ಶ್ರಮೆಯು ಭೂಮಿಯಿಂದ ಮೊಳೆಯುವುದಿಲ್ಲ. ನಾವು ಏನೇ ಮಾಡಿದರೂ ಕೂಡ ದೇವರ ಸಹಾಯ ಇಲ್ಲದ್ರೆ, ಅದು ಬೀಜ ಹಾಕಿದ್ರು ಕೂಡ ಅದು ಹುಟ್ಟುವುದಿಲ್ಲ. ದೇವರ ಆಶೀರ್ವಾದ ಇದ್ದರೆ ಮಾತ್ರ ಅದರಲ್ಲಿ ಹುಟ್ಟುತ್ತದೆ. ಕಿಡಿಗಳು ಮೇಲಕ್ಕೆ ಹಾರುವುದು, ಮನುಷ್ಯರು ಶ್ರಮೆಯನ್ನು ಅನುಭವಿಸುವುದು ಸಹಜ. ಕಷ್ಟ, ಸಂಕಟ, ದುಃಖಗಳು ಈ ಭೂಮಿಯಲ್ಲಿ ಅನುಭವಿಸಲೇಬೇಕು. ಅಂದರೆ ಯಾಕೆ? ದೇವರು ದರ್ಶನ ಕೊಟ್ಟ ಮೇಲೆ, ದೇವರ ಮಾತನ್ನು ಮೀರಿ ನಡೆದಾಗ, ವಿರೋಧ ಮಾತನಾಡಿದಾಗ, ದೇವರಿಗೆ ಕೋಪವನ್ನು ಎಬ್ಬಿಸಿದಾಗ ಈ ಲೋಕದಲ್ಲಿ ನಾನಾ ಥರದ ಕಷ್ಟ, ಸಂಕಟ, ದುಃಖಗಳು ಇದನ್ನು ಅರಿತುಕೊಂಡು ಮುಂದೆ ಜೀವಿಸಬೇಕಾಗಿದೆ ಅಂತ ಯೋಬನು ಅವನ ಸ್ನೇಹಿತರಿಗೆ ಹೇಳ್ತಾನೆ. ಇದು ಕೂಡ ಹೇಳಿದ್ದಾನೆ, ಇದು ಕೂಡ ನಮ್ಮ ಜೀವಿತಕ್ಕೆ. 8ನೇ ವಚನ. ಈ ಸಂದರ್ಭದಲ್ಲಿ ನಾನಾದರೂ ದೇವರನ್ನೇ ಆಶ್ರಯಿಸುತ್ತಿದ್ದೇನೋ, ನನ್ನ ಸಂಗತಿಯನ್ನು ದೇವರಿಗೆ ಅರಿಕೆ ಮಾಡಿಕೊಳ್ಳುತ್ತಿದ್ದೇನೋ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.
ಇಂಥ ಕಷ್ಟ ಸಂಕಟ ದುಃಖಗಳು ಬಂದಾಗ ಯೋಬ ಏನು ಹೇಳ್ತಿದ್ದಾನೆ ಅಲ್ಲಿ, ನಾನಾದರೂ ದೇವರನ್ನೇ ಆಶ್ರಯಿಸ್ತಿದ್ದೇನೋ, ದೇವರಲ್ಲಿ ಪ್ರಾರ್ಥಿಸ್ತಿದ್ದ, ದೇವರೇ ಯಾಕಪ್ಪ ಈ ಕಷ್ಟ ಸಂಕಟ ದುಃಖಗಳು. ಹಾಗೆ ನಮಗೆ ಕೂಡ ಕಷ್ಟ ಸಂಕಟ ದುಃಖಗಳು ಬಂದಾಗ ದೇವರೇ ಇದು ಏನು ಅಂತ ಗೊತ್ತಿಲ್ಲ, ನನಗಿಂತ ಕಷ್ಟಗಳು ಬರ್ತದಪ್ಪ, ಇದನ್ನು ನಿವಾರಣೆ ಮಾಡು, ಆದರೂ ನಿನ್ನ ಚಿತ್ತದಂತೆ ನೆರವೇರಲಿ ಅಂತ ನಾವು ಪ್ರಾರ್ಥಿಸಬೇಕು. ನೋಡಿ, ಯೇಸುಸ್ವಾಮಿ ಕೂಡ ಶಿಲುಬೆಯ ಮರಣ ಹೊಂದಿ ಯೇಸುಸ್ವಾಮಿಯನ್ನು ಬಂಧಿಸೋದಕ್ಕಿಂತ ಒಂದು ದಿವಸಕ್ಕೆ ಮೊದಲು ಶಿಷ್ಯರನ್ನ ಕರ್ಕೊಂಡೋಗಿ ಗೆತ್ಸೆಮನೆ ತೋಪಿಗೆ ಹೋಗಿ ಅಲ್ಲಿದ್ದ ಏನು ಮಾಡಿದ್ರು, ದೇವರಲ್ಲಿ ಪ್ರಾರ್ಥಿಸಿದ್ರು, ಯೇಸುಸ್ವಾಮಿ ಒಬ್ಬರೇ ನಿನ್ನ ಚಿತ್ತವಾದರೆ ಈ ಕಷ್ಟದ ಕೊಡವು ನನ್ನಿಂದ ತೊಲಗಿ ಹೋಗಲಿ, ನಿನ್ನ ಚಿತ್ತದಂತೆ ನೆರವೇರಲಿ ಅಂತೇಳಿ. ಗೊತ್ತಿತ್ತು ಯೇಸುಸ್ವಾಮಿ ಇಂಥ ಕಷ್ಟ ಸಂಕಟ ದುಃಖ ಬರ್ತದೆ ಅಂತ, ಆದರೂ ನನಗಿದು ಬೇಡ ಅಂತ ಹೇಳಲಿಲ್ಲ, ಪ್ರಾರ್ಥಿಸಿ ನಿನ್ನ ಚಿತ್ತದಂತೆ ನೆರವೇರಲಿ ಅಂತ ಹೇಳಿದರು. ಹಾಗೆ ಇವತ್ತು ದೇವರು ನಮ್ಮನ್ನು ಆದುಕೊಂಡಿರುವುದಾದರೆ ನಾವು ದೇವರಲ್ಲಿ ಜೀವಿಸುವಾಗ ಕಷ್ಟ ಸಂಕಟ ದುಃಖಗಳು ಬರುವುದು ಸಹಜ. ಆಗ ನಾವು ಕೂಡ ದೇವರಲ್ಲಿ ಯೋಬನ ಹಾಗೆ ಪ್ರಾರ್ಥಿಸಬೇಕು. ಏನು ದೇವರನ್ನೇ ಆಶ್ರಯಿಸುತ್ತಿದ್ದನು, ಯಾಕೆ ನನಗೆ ಕಷ್ಟ ಕೊಟ್ಟ, ಯಾಕೆ ಹಾಗಾಯಿತು, ಯಾಕೆ ಇದೇ ಆಗಾಯಿತು ಯೋಚನೆ ಮಾಡಬಾರ್ದು. ನಾನು ಎಲ್ಲಿ ತಪ್ಪಿ ಹೋಗಿದ್ದೇನೆ, ಎಲ್ಲಿ ನಾನು ದೇವರಿಗೆ ಕೋಪಗಿಸಿದ್ದೇನೆ, ಯಾಕೆ ಶಿಕ್ಷೆ ಬಂತು ಅಂತ ಯೋಚನೆ ಮಾಡುವವರೇ ನಿಜವಾದ ಜ್ಞಾನವಂತರು. ಅದಕ್ಕೆ ಹೇಳೋದು 10 ದಶಾಜ್ಞೆಗಳು ನಮ್ಮ ಹೃದಯದಲ್ಲಿ ಮನಸ್ಸಿನಲ್ಲಿ ಯಾವಾಗಲೂ ಇರಬೇಕು. ಅದಕ್ಕೆ ಮೋಶೆ ಮುಖಾಂತರ ಸೀನಾಯಿ ಬೆಟ್ಟದಲ್ಲಿ 10 ದಶಾಜ್ಞೆಗಳನ್ನು ಕೊಟ್ಟಿದ್ದು. ಅದು ನಮ್ಮ ಪಾಪಗಳನ್ನು ತೋರಿಸಿಕೊಡುವಂಥದ್ದು. ಆಗ ಪರಿಹಾರ ನಾವು ತಿಳ್ಕೊಂಡು ಪಶ್ಚಾತ್ತಾಪ ಪಟ್ಟು ಮುಂದೆ ಪಾಪವನ್ನು ಮಾಡದೆ ಹೋಗುವುದಾದರೆ ಮಾತ್ರ ದೇವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು. ಹಾಗೆ ನಮ್ಮ ಕಷ್ಟ ಸಂಕಟ ದುಃಖದಲ್ಲಿ ಕೂಡ ಯೋಬನಾಗೆ ನಾವು ದೇವರಲ್ಲೇ ಆಶ್ರಯಿಸಿಕೊಳ್ಳಬೇಕು. ನಮ್ಮ ತಪ್ಪು ಎಲ್ಲಿಂದ ಬಂತು ಏನು ಅಂತ ಅರ್ಥ ಮಾಡಿಕೊಳ್ಳಬೇಕು. ನನ್ನ ಸಂಗತಿಯನ್ನು ದೇವರಿಗೆ ಅರಿಕೆ ಮಾಡಿಕೊಳ್ಳುತ್ತಿದ್ದೇನೋ, ದೇವರಿಗೆ ಸ್ತೋತ್ರವಾಗಲಿ. ಅಂದರೆ ಪ್ರತಿ ಒಂದಲ್ಲಿ ಏನಾಯಿತು, ಸ್ವಲ್ಪ ಅವನ ಹೆಂಡತಿಯಿಂದ ತೊಂದರೆ ಬರ್ತದೆ. ಸಂಗತಿ ಅಂದರೆ ಏನು, ಅವನಿಗೆ ಬರುವಂಥ ಕಷ್ಟ ಸಂಕಟ ವಿಚಾರಗಳು ಒಂದು ದೇವರಿಗೆ ಅರಿಕೆ ಮಾಡಿಕೊಳ್ತಿದ್ದೇನು, ನೋಡಪ್ಪ ನನಗೆ ಈ ರೀತಿ ಕಷ್ಟ ಸಂಕಟ ದುಃಖಗಳು ಬರ್ತವೆ ಎಂಬುದಾಗಿ. ಹಾಗೆ ನಮ್ಮ ಕಷ್ಟ ಸಂಕಟಗಳನ್ನು ಕೂಡ ದೇವರಿಗೆ ಒಪ್ಪಿಸಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು ಅಂತ ಇದರ ಅರ್ಥ. 9ನೇ ವಚನ, ಯೋಬನು 5:9. ಆತನು ಅಪ್ರಮೇಯ ಮಹಾಕಾರ್ಯಗಳನ್ನು ಅಸಂಖ್ಯವಾದ ಅದ್ಭುತ ಕೃತ್ಯಗಳನ್ನು ಮಾಡುತ್ತಾನೆ. ನೋಡಿ, ದೇವರಿಗೆ ಎಲ್ಲವೂ ಸಾಧ್ಯ. ಖಂಡಿತವಾಗಿ ದೇವರ ಕಾರ್ಯವನ್ನು ನಿವಾರಣೆ ಮಾಡಬಹುದು. ನಾವು ಸರಿಯಾಗಿ ಯಥಾರ್ಥವಾಗಿದ್ದು ಕಷ್ಟ ಸಂಕಟ ದುಃಖಗಳನ್ನು ಅನುಭವಿಸಿದಾಗ ಪ್ರಾರ್ಥನೆ ಮಾಡಿದರೆ ಆತನು ಅಪ್ರಮೇಯ ಮಹಾಕಾರ್ಯಗಳನ್ನು ಅಸಂಖ್ಯವಾದ ಅದ್ಭುತ ಕೃತ್ಯಗಳನ್ನು ಮಾಡುತ್ತಾನೆ. ದೇವರು ಖಂಡಿತವಾಗಿ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ. ಕಾಯಿಲೆಯಿಂದ ನಮ್ಮನ್ನು ತೊಲಗಿಸಬಹುದು, ಅಥವಾ ಮುಂದೆ ಎಷ್ಟು ದಿವಸ ಅಂತ ಗೊತ್ತಿಲ್ಲ. ಈಗ ಉದಾಹರಣೆಗೆ ಅಪೊಸ್ತಲರ 2 ಕೊರಿಂಥಿ 12ನೇ ಅಧ್ಯಾಯ 9ನೇ ವಚನದಲ್ಲಿ ನೋಡುವಾಗ ಪೌಲನನ್ನು ದೇವರು ಆರಿಸಿಕೊಂಡ್ರು. ಅವನ ಶರೀರದಲ್ಲಿ ಸೂಳದಲ್ಲಿ ಚುಚ್ಚಿದಂತೆ ನೋವಾಗ್ತಿತ್ತು, ಅವನಿಗೆ ನಾಟ್ತಿತ್ತು. 3 ಸಾರಿ ದೇವರಲ್ಲಿ ಪ್ರಾರ್ಥಿಸಿದ ಯಾರು, ಪೌಲ. ಆಗ ದೇವರು ಅವನಿಗೆ ಒಂದು ವಾಣಿಕೆ ಕೇಳಿಸಿತು, ನಿನಗೆ ನನ್ನ ಕೃಪೆಯೇ ಸಾಕು. ಅಂದರೆ ಅದು ನನ್ನಿಂದ ಬಂದಂಥ ನೋವು ನಿನಗೆ ಅದುವೇ ಬೇಕು. ಯಾಕೆಂದರೆ ಖಂಡಿತವಾಗಿ ದೇವರು ಎಲ್ಲದರಲ್ಲಿಯೂ ಎಲ್ಲರನ್ನು ಸರಿಯಾಗಿ ಮನುಷ್ಯರ ಆದುಕೊಂಡವರನ್ನು ಸರಿಯಾಗಿ ಇಟ್ಟರೆ ಅವರಿಗೆ ದೇವರ ಯೋಚನೆ ಬರುವುದಿಲ್ಲ. ಬದಲಾಗಿ ನಾನೆಂಬ ಗರ್ವ ಅಹಂಕಾರದಲ್ಲಿ ಅವರು ಮೆರೀತಾರೆ. ಅದಕ್ಕೆ ಆಗಿ ದೇವರು ಯಾರನ್ನು ಆದಿಕೊಳ್ತಾರೋ, ಯಾರ ಮೇಲೆ ಪ್ರೀತಿ ಇಡ್ತಾರೋ ಅವರಿಗೆ ಒಂದೊಂದು ನೋವನ್ನು ಒಂದೊಂದು ಗುರುತನ್ನು ಕೊಡ್ತಲೇ ಇರ್ತಾರೆ. ಯಾಕೆಂದರೆ ಆಗ ಅವರಿಗೆ ದೇವರ ಮೇಲೆ ಯೋಚನೆ ಬರ್ತದೆ. ಅಂದರೆ ಪ್ರೀತಿಗಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಉದಾಹರಣೆಗೆ ಯಾಕೋಬನವನ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಅವನ ಸೋದರ ಮಾವನಾದ ಲಾಬಾನನ ಮನೆಯಿಂದ ವಾಪಸ್ ಕಾನಾನ್ ದೇಶಕ್ಕೆ ಬರಬೇಕಾದ್ರೆ ದೇವರ ದೂತ ಬೆಳಗಾಗುವುದರ ಒಳಗೆ ಯಾಕೋಬನೊಂದಿಗೆ ಹೋರಾಡಿ ಅವನ ಬಲದ ಕಾಲಿನ ಕೀಲನ್ನು ಮುಟ್ಟಿ ಅವನನ್ನು ಕುಂಟುವನ್ನಾಗಿ ಮಾಡಿದ. ಯಾಕೆಂದರೆ ಅದೊಂದು ಗುರುತು. ದೇವರೊಂದಿಗೆ ಹೋರಾಡಿದವನು ದೇವರು ನನ್ನನ್ನು ಮುಟ್ಟಿದ್ದಾರೆ ಅಂತೇಳಿ ಅವನಿಗೊಂದು ಗುರುತನ್ನು ದೇವರು ಇಟ್ಟರು. ದೇವರು ನಮಗೆ ಸ್ತೋತ್ರ. ಹಾಗೆ ಇವತ್ತು ದೇವರು ಯಾರನ್ನು ಆರಿಸಿಕೊಳ್ತಾರೋ, ಯಾರನ್ನು ಆದುಕೊಳ್ತಾರೋ ಅವರಿಗೆ ಒಂದೊಂದುಗಳು ಬರುತ್ತಲೇ ಇರುತ್ತವೆ. ದೇವರಿಂದಲೇ ನೋವು ಕೂಡ ಬರ್ಬೋದು. ಅದಕ್ಕೆ ಅಪೊಸ್ತಲನಾದ ಪೌಲನಿಗೆ ದೇವರು ಹೇಳಿದ್ದು, ನಿನಗೆ ನನ್ನ ಕೃಪೆಯೇ ಸಾಕು. ಅಂದರೆ ಈ ನೋವನ್ನು ನೀನು ಅನುಭವಿಸಲೇಬೇಕು ಅಂತ. ಹಾಗೆ ಯೇಸುಸ್ವಾಮಿ ಕೂಡ ಭೂಲೋಕಕ್ಕೆ ಬಂದಾಗ ಮಗನಾದ ದೇವರಿಗೆ ಶಿಕ್ಷೆ ಬಂದಾಗ ಯೇಸುಸ್ವಾಮಿ ಪ್ರಾರ್ಥಿಸಿ ಏನು ಹೇಳಿದರು, ಈ ಕಷ್ಟದ ಕೊಡವು ನಿನ್ನ ಚಿತ್ತವಾದರೆ ಕಷ್ಟದ ಕೊಡವು ನನ್ನಿಂದ ತೊಲಗಿ ಹೋಗಲಿ, ಆದರೂ ನಿನ್ನ ಚಿತ್ತದಂತೆ ನೆರವೇರಲಿ. ನಾನು ಈ ನೋವನ್ನು ಅನುಭವಿಸಲೇಬೇಕು ಅಂತಂದರೆ ನಿನ್ನ ಪ್ರೀತಿಯಾಗಲಿ ಅಂತ. ಹಾಗೆ ನಾವು ಯಾವಾಗಲೂ ಕಷ್ಟ ಸಂಕಟ ದುಃಖಗಳು ಬರುವಾಗ ದೇವರನ್ನೇ ಹಿಂಬಾಲಿಸಿ ಬರುವಾಗ ನಾವು ದೇವರ
ದೇವರಲ್ಲಿ ಪ್ರಾರ್ಥಿಸಬೇಕು. ಬದಲಾಗಿ ದೇವರಿಗೆ ವಿರುದ್ಧವಾಗಿ ಮಾತನಾಡಬಾರದು, ದೇವರಿಗೆ ವಿರುದ್ಧವಾಗಿ ಕೊರಗಳು ನಾವು ಬಾರದು. ಈ ಒಂದು ಜೀವಿತವು ನಮ್ಮಲ್ಲಿ ಇರಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಅಸಂಖ್ಯವಾದ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾನೆ. ಬಹುಶಃ ನಮ್ಮಲ್ಲಿಂದ ಎಬ್ಬಿಸಿ ಮಹಾದೊಡ್ಡ ಕಾರ್ಯಗಳನ್ನು ಕೂಡ ನಮ್ಮಲ್ಲಿ ಮಾಡಬಹುದು. ಇದು ನನ್ನ ಜೀವಿತದಲ್ಲಿ ಕೂಡ ಎರಡು ಸಲ ನಾನು ಹಿಂದೆ ಸಾಕ್ಷಿಯಲ್ಲಿ ಹೇಳಿದ್ದೇನೆ. ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗಬೇಕಿತ್ತು, ಮರಣಕ್ಕೆ ಹೋಗಬೇಕಿತ್ತು, ಆಕ್ಸಿಡೆಂಟಿಂದ ಸಾಯಬೇಕಿತ್ತು, ಇತರರ ಕೈಯಿಂದಲೂ ನಾನು ಸಾಯಬೇಕಿತ್ತು, ನಾನಾ ರೋಗ ರುಜಿನಗಳಿಂದಲೂ ಸಾಯಬೇಕಿತ್ತು, ಕೊರೋನಾವು ಬಂದು ಹೋಯಿತು. ಎಲ್ಲರೂ ದೇವರು ನನ್ನನ್ನು ಕಾಪಾಡಿದರು. ದೇವರ ನಮಗೆ ಸ್ತೋತ್ರವಾಗಲಿ. ಅಸಂಖ್ಯವಾದ ಬೇಕಾದಷ್ಟು ಅದ್ಭುತ ಕಾರ್ಯಗಳು ನನ್ನ ಜೀವಿತದಲ್ಲಿ ಮಾಡಿದ್ದಾರೆ, ಮಾಡ್ತಲೇ ಇದ್ದಾರೆ. ದೇವರು ನಮಗೆ ಸ್ತೋತ್ರ. ದೇವರಿಂದ ಆಯ್ಕೆಗೊಂಡಂಥ ನಾವುಗಳು ಈ ರೀತಿಯಲ್ಲಿ ಜೀವಿಸಬೇಕು. ಅದರಲ್ಲಿ ವಿಶೇಷವಾಗಿ ಸುಳ್ಳು ಬೋಧಕರು, ಪ್ರವಾದಿಗಳು, ಇಂಥವ್ರನ್ನ ಸಾಕ್ಷಿಗಳನ್ನ ಬಿಟ್ಟು ಜೀವಿಸಬೇಕು. ಅವ್ರನ್ನ ಅರ್ಥ ಮಾಡಿಕೊಂಡು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾದರೆ, ಈಗ ನೋಡಿ, ಯೋಬನಿಗೆ ಅವನ 3 ಮಂದಿ ಸ್ನೇಹಿತರವನ್ನು ಹಿಂಬಾಲಿಸಿದ್ರು. ಖಂಡಿತವಾಗಿ ಯೋಬ ಏನಾದರೂ ಹಿಂದೆ ಮುಂದೆ ನೋಡಿದ್ನೋ ದೇವರನ್ನು ಹಿಂಬಾಲಿಸಿದ. ಹಾಗೆ ಇವತ್ತು ನಮ್ಮಲ್ಲಿ ಕೂಡ ಅನೇಕ ಸುಳ್ಳು ಬೋಧಕರುಗಳು ಇದ್ದಾರೆ, ಸುಳ್ಳು ಸಾಕ್ಷಿಗಳು ಇದ್ದಾರೆ. ಬಹಳ ಎಚ್ಚರ. ಅವರನ್ನು ಬಿಟ್ಟು ಸರಿಯಾಗಿ ದೇವರ ವಾಕ್ಯವನ್ನು ಅರಿತುಕೊಂಡು ಮುಂದೆ ಸಾಗಿದರೆ ಮಾತ್ರ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಇದು ನಾಳೆಗೂ ಮುಂದುವರಿಯುವುದು. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನೊಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಇದನ್ನು ಚೆನ್ನಾಗಿ ಕೇಳಿ ತಿಳಿದುಕೊಂಡು ಈ ವಾಕ್ಯದಂತೆ ಅವರು ಜೀವಿಸಿ, ಅವರ ಮಕ್ಕಳನ್ನು ಜೀವಿಸಿ, ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಅದಕ್ಕೆ ಬೇಕಾದ ವಿಶೇಷವಾದ ಜ್ಞಾನವನ್ನು ಕೂಡ ಅವರಿಗೆ ಅನುಗ್ರಹಿಸಿರಿ. ಪಾಪ ಪರಿಹಾರ ರಕ್ಷಣೆ ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲೂ ಅಲ್ಲ. ನೀವೊಬ್ಬರೇ ದೇವರು. ಘನ ಮಾನ ಮಹಿಮೆ ಎಲ್ಲವೂ ನಿಮಗೆ ಸಲ್ಲಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಬೆಳಗಿನ ಪ್ರಾರ್ಥನೆಯಲ್ಲಿ ನಾನು ಬೆಳಗಿನ ಸಂದೇಶ ಸಮಯದಲ್ಲಿ ಈಗ ಯೋಬ 4ನೇ ಅಧ್ಯಾಯ 1ರಿಂದ 4:1 ಯೋಬನ ಪ್ರಶ್ನೆ ಬರ್ತದೆ. ಇಲ್ಲಿ 4:1ರಿಂದ 5:1 ಅವನ ಸ್ನೇಹಿತರು ಮತ್ತೆ ಯೋಬನಿಗೆ ಬಹಳ ವಿರುದ್ಧವಾಗಿ ಮಾತನಾಡ್ತಾರೆ. ನೀನು ಅಂಥವನು, ನೀನಿಂಥವನು, ನೀನು ಒಳ್ಳೆಯವನಾದರೆ ಯಾಕಪ್ಪ ನಿನಗಿಂತ ಕಷ್ಟ ಸಂಕಟ ದುಃಖಗಳು ಬರ್ತವೆ? ಬಹಳ ಒಂದು ಬುದ್ಧಿವಂತನಾಗಿ ನೀನು ಮಾತನಾಡ್ತಾ ಇದ್ದೀಯಾ? ನಿನ್ನ ಮಾತು ನಮಗೆ ಗೊತ್ತಿಲ್ಲವೋ? ನೀನು ಯೋಬನ, ನೀನು ಒಳ್ಳೆಯವನಾದರೆ ಯಾಕೆ ನಿನಗಿಂತ ಕಷ್ಟ ಸಂಕಟ ದುಃಖಗಳು ಬಂತು ಅಂತೇಳಿ ಇಲ್ಲಿ ಯೋಬ 4ನೇ ಅಧ್ಯಾಯ 1ರಿಂದ 5ನೇ ಅಧ್ಯಾಯ 1ರವರೆಗೆ ಇಲ್ಲಿ ಏನು ಮಾಡ್ತಾ ಇದ್ದಾನೆ? ಇಲ್ಲಿ ಯೋಬನ ಸ್ನೇಹಿತರು ಅವನಿಗೆ ವಿರುದ್ಧವಾಗಿ ಮಾತಾಡ್ತಾರೆ. ಹಾಗೆ ಇವತ್ತು ನಮ್ಮ ಕಷ್ಟ ಸಂಕಟ ದುಃಖದಲ್ಲಿಯೂ ದೇವರನ್ನು ಅರಿತುಕೊಂಡು ನಮ್ಮನ್ನು ಹೀಯಾಳಿಸೋರಿಗೆ, ಬೈಯೋರಿಗೆ, ನಾನಾ ರೀತಿಯಲ್ಲಿ ನಮ್ಗೆ ಹಿಂಸೆ ಕೊಡೋರಿಗೆ ಹೇಳಿದರೆ ಅವರು ಕೂಡ ತಿರುಗಿ ಮಾತನಾಡುತ್ತಾರೆ, ವಿರುದ್ಧವಾಗಿ ಮಾತನಾಡ್ತಾರೆ. ಇದು ಉದಾಹರಣೆಗೆ ನನ್ನ ಹೆಂಡತಿಯು, ನನ್ನ ಮಗನು, ಇತರರು ಕೂಡ ನನಗೆ ಪ್ರಶ್ನೆ ಮಾಡಿದರು. ಈಗಲೂ ಕೂಡ ಒಬ್ಬೊಬ್ಬರು ಏನು ಮಾಡ್ತಾರೆ, ಪ್ರಶ್ನೆಯನ್ನು ಮಾಡೋರೇ ಇದ್ದಾರೆ. ಅಂಥ ಸಂದರ್ಭದಲ್ಲಿ ನಾವು ಅವ್ರ ಹತ್ರ ಮಾತಾಡೋಕ್ಕೆ ಹೋಗಬಾರ್ದು. ಇಂಥ ವಿರೋಧಿಗಳು ಬಂದೇ ಬರ್ತಾರೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ ಅಲ್ಲಿಂದ 7ನೇ ಅಧ್ಯಾಯ 21ರವರೆಗೂ ಕೂಡ ಅಲ್ಲಿ ಏನು ಮಾಡ್ತಾರೆ, ಇದನ್ನೇ ನಾವು ಅಲ್ಲಿ ಮುಂದುವರಿಸಬಹುದು. 5:1 ನೀನು ಕೂಗಿದರೆ ನಿನಗೆ ಉತ್ತರ ಕೊಡುವರುಂಟೋ? ದೇವದೂತರಲ್ಲಿ ಯಾರನ್ನು ಆಶ್ರಯಿಸುವಿ? ಕರೆಕರೆಯಿಂದ ಮೂರ್ಖನಿಗೆ ನಾಶನವು, ರೋಷದಿಂದ ಮೂಢನಿಗೆ ಮರಣವು ಸಂಭವಿಸುವುದಲ್ಲವೇ ಅಂತ ಹೇಳಿ ಕಲ್ಲಿನವನು ಏನು ಮಾಡ್ತಾರೆ, ಅಲ್ಲಿ ದೂಷಣೆ ಮಾಡ್ತಾರೆ. ನೋಡಿ, 4:1 ಪ್ರಶ್ನೆ, ಆಮೇಲೆ 5:1ರಿಂದ 7:21 ಯೋಬನ ಪ್ರಶ್ನೆ ಮತ್ತು ಉತ್ತರ. ಯಾರಿಗೆ? ಎಲೀಫಜನಿಗೆ ಉತ್ತರ ಕೊಡ್ತಾನೆ. ಅವರು ಪ್ರಶ್ನೆ ಮಾಡಿದಾಗ, ನೀವು ಏನೇ ಮಾಡಿದ್ರು, ಕೂಗಿದರು, ಮಾಡಿದ್ರು, ಉತ್ತರ ಕೊಡೋರು ಯಾರು? ದೇವದೂತರಲ್ಲಿ ಯಾರನ್ನು ನೀವು ಆಶ್ರಯಿಸಿಕೊಳ್ತೀರಿ? ನಿಮ್ಮನ್ನು ರಕ್ಷಿಸೋರು ಯಾರು ಅಂತ. ಅದೇ ರೀತಿ ಇವತ್ತು ನಾವು ಕೂಡ ಏನು ಮಾಡಬೇಕಾಗಿದೆ, ವಿರುದ್ಧವಾಗಿ ಮಾತನಾಡುವಾಗ ಖಂಡಿತವಾಗಿ ಇವರು ದೇವರು ಇಂಥವ್ರನ್ನ ಕೈ ಬಿಟ್ಟಿದ್ದಾರೆ, ಇಂಥವ್ರನ್ನು ರಕ್ಷಿಸುವವರು ಕೂಡ ಅಲ್ಲಿ ಇಲ್ಲ, ವಿರೋಧಿಗಳಿಗೆ ತಕ್ಕಾದ ಶಿಕ್ಷೆ ಇದೆ ಅಂತ ಇದನ್ನು ಯೋಬ ಅವರಿಗೆ ಹೇಳ್ತಾ ಇದ್ದಾನೆ. ಕರೆಕರೆಯಿಂದ ಮೂರ್ಖನಿಗೆ ನಾಶನವು, ರೋಷದಿಂದ ಮೂಢನಿಗೆ ಮರಣವು ಸಂಭವಿಸುವುದಲ್ಲವೇ? ನೋಡಿ, ಖಂಡಿತವಾಗಿ ಯಾರು ಹೀಯಾಳಿಸ್ತಾರೋ ಅವರಿಗೆ
ಅವರಿಗೆ ನಾಶನರು, ಅವರು ಮೂರ್ಖರು ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ಅಂದರೆ ದೇವರ ಆತ್ಮ ಅವರಲ್ಲಿಲ್ಲ, ಅವರು ಪ್ರಪಂಚದಲ್ಲಿದ್ದಾರೆ, ಅವರಿಗೆ ನಾಶನದ ದಾರಿಯಲ್ಲಿ ಅವರಿದ್ದಾರೆ ಅಂತ ಅಲ್ಲಿ 3ನೇ ವಚನ 5:3. ಮೂರ್ಖನು ಬೇರೂರುವುದನ್ನು ನಾನು ನೋಡಿದೆನು, ಕೂಡಲೇ ಅವನ ನಿವಾಸವು ಶಾಪಗ್ರಸ್ತ ಎನ್ನುವುದಕ್ಕೆ ಆಸ್ಪದವಾಯಿತು. ನೋಡಿ, ಮೂರ್ಖರು ಅಂದರೆ ದೇವರೊಂದಿಗೆ ಜೀವಿಸುವಾಗ ಒಳ್ಳೆ ರೀತಿಯಲ್ಲಿ ಕಷ್ಟ, ಸಂಕಟ, ದುಃಖಗಳು ಬಂದಾಗ ಅವರಿಗೆ ಹೀಯಾಳಿಸಿದವರು, ಮಾಡಿದವರು, ಅವರದ್ದು ಏನಾದರೂ ಅವರ ವಿಷಯಕ್ಕೆ ನಾನಾ ರೀತಿ ಅವರಿಗೆ ತೊಂದರೆ ಕೊಟ್ಟರೆ, ಬೈಯೋದು ಮಾಡುವುದಾದರೆ, ಒಂದು ವೇಳೆ ಅಂಥವರ ಕೈಯಿಂದಲೇ ಏನಾದರೂ ಕಿತ್ತು ತಿನ್ನುವುದಾದರೆ ಅವರ ಮನೆಯ ನಿವಾಸ ಶಾಪಗ್ರಸ್ತ, ಯಾವುದೇ ಕಾರಣಕ್ಕೂ ಅಂಥವರು ಉದ್ಧಾರವಾಗುವುದಿಲ್ಲ ಅಂತ ಇದರ ಅರ್ಥವಾಗಿದೆ. ಆದ್ದರಿಂದ ಖಂಡಿತವಾಗಿ ದೇವರಿಂದ ಆದುಕೊಂಡವರನ್ನು, ದೇವರನ್ನು ಹಿಂಬಾಲಿಸುವವರು ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳು ಬಂದಾಗ ಅವರನ್ನು ದೂಷಣೆ ಮಾಡೋಕ್ಕೆ ಹೋಗೋವರಿಗೆ ಇದುವೇ ಗತಿ, ಅವರ ಮನೆ ಶಾಪಗ್ರಸ್ತರಾಗ್ತದೆ ಅಂತ ಹೇಳಿದರ ಅರ್ಥ. ಇದು ಆಗಿ ಹೋಗಿದೆ, ಈಗಲೂ ಆಗುತ್ತಲೇ ಇದೆ. 4ನೇ ವಚನ 5:4. ಅವನ ಮಕ್ಕಳು ನಿರಾಶೆಯರಾಗಿ ನ್ಯಾಯಸ್ಥಾನದಲ್ಲಿ ಸೋತು ಹೋಗೋರು, ಅವರನ್ನು ಬಿಡಿಸತಕ್ಕವರು ಯಾರೂ ಇಲ್ಲ. ನೋಡಿ, ಅವರು ಮಾಡಿದ ಪಾಪ ಅವರ ಮಕ್ಕಳು ಕೂಡ ಉಣ್ಬೇಕಾಗ್ತದೆ. ಯಾವುದೇ ಕಷ್ಟ, ಸಂಕಟ, ದುಃಖ ಬಂದರೆ ಅವರ ಮಕ್ಕಳಿಗೂ ಕೂಡ ಅಲ್ಲಿ ಆಶ್ರಯ ಇಲ್ಲ ಅಂತ ಇದರ ಅರ್ಥ. ಇದಕ್ಕೆ ಹೇಳಿದ್ದು, ಆಗಾಗ ಹೆತ್ತ ತಂದೆಯ ದೋಷಫಲ 3-4 ಮಕ್ಕಳ ತಲೆಮಾರಿಗೆ. ತಾಯಿಯ ಪಾಪ ಅಳಿದು ಹೋಗೋದ್ರಲ್ಲಿ ಅಲ್ಲಿ ಖಂಡಿತವಾಗಿ ಆ ಪಾಪಗಳು ಬಂದೇ ಬರುತ್ತವೆ ಎಂಬುದಾಗಿ ಯೆಹೆಜ್ಕೇಲ 18ನೇ ಅಧ್ಯಾಯದಲ್ಲಿ ಕೂಡ ಇದನ್ನು ನಾವು ಸ್ಪಷ್ಟವಾಗಿ ಓದಿಕೊಳ್ಳಬಹುದು. ಆಗ ಮಕ್ಕಳ ಹಾಳಾಗಲಿಕ್ಕೆ ಕಾರಣ ಯಾರು? ಈ ಹಿರಿಯವರು, ಈ ತಂದೆ ತಾಯಿಗಳು ದೂಷಣೆ ಮಾಡುವುದು, ಬೈಯೋದು ಮಾಡುವುದು. ದೇವರಿಂದ ಆಯ್ಕೆಯಾದವರಿಗೆ ಒಳ್ಳೆ ರೀತಿಯಲ್ಲಿ ಜೀವಿಸುವಾಗ ಕಷ್ಟ, ಸಂಕಟ, ದುಃಖದಲ್ಲಿ ಬಂದಾಗ ಯಾರು ಹೀಯಾಳಿಸ್ತಾರೋ, ದೂಷಣೆ ಮಾಡ್ತಾರೋ, ಬೈತಾರೋ, ಇಂಥವರ ಮನೆ ಶಾಪಗ್ರಸ್ತ ಆ ನಿವಾಸವು ಅಂತೇಳಿ ಆ 4ನೇ ವಚನದಲ್ಲಿ ನೋಡುವಾಗ ಮಕ್ಕಳಿಗೂ ಕೂಡ ಅಲ್ಲಿ ಆಶೀರ್ವಾದ ಇಲ್ಲ ಅಂತ ಇದರ ಅರ್ಥ. 5. ಹಸಿದವನು ಅವರ ಬೆಳೆಯನ್ನು ಮುಳ್ಳು ಬೇಲಿಯೊಳಗೆ ತಿಂದು ಬಿಡುವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರು ಎಷ್ಟೇ ಕೃಷಿ ಮಾಡಿದ್ರು, ಏನೇ ಮಾಡಿದ್ರು, ಆ ಹೊಲದ ಬೆಲೆಯು ಕೂಡ ಸರ್ವ ನಾಶವಾಗುವುದು. ಇನ್ನೊಬ್ರು ತಿಂತಾರೆ, ಪ್ರಾಣಿ ಪಕ್ಷಿಗಳಿಂದಲೂ ಕೂಡ ನಾಶವಾಗ್ತದೆ, ಅಥವಾ ಮಳೆಯ ಗಾಳಿ ಬೆಳೆಗಳಿಂದಲೂ ಕೂಡ ಮಳೆಗಾಳಿಗಳಿಂದಲೂ ಕೂಡ ನಾಶವಾಗ್ತದೆ. ಇದು ನಾವು ಐಗುಪ್ತ ದೇಶದಲ್ಲಿ ಇಸ್ರಾಯೇಲರಿಗೆ ಐಗುಪ್ತ ದೇಶದವರು ತೊಂದರೆ ಮಾಡಿದಾಗ ನಾವು ಅಲ್ಲಿ ನೋಡಿಕೊಂಡಿದ್ದೇವೆ. ಏನು ಮಾಡಿದೆ, ಮಿಡತೆಗಳು, ಪ್ರಾಣಿಗಳು, ಆಮೇಲೆ ಆಳಿಕಲ್ಲುಗಳು ಕೂಡ ಬಂದು ಬಿದ್ದು ಆ ಹೊಲವನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾ ಇದ್ವು. ಐಗುಪ್ತ ದೇಶದಲ್ಲಿ ಇಸ್ರಾಯೇಲರಿಗೆ ಐಗುಪ್ತ ದೇಶದವರು ತೊಂದರೆ ಕೊಟ್ಟಾಗ ಅದುವೇ ನೋಡಿ ಇವತ್ತು ಕೂಡ ನಡೀತದೆ. ಒಂದೊಂದ್ಸಲ ಬೆಳೆಗಳು, ಹುಳಗಳು, ಏನೇ ಔಷಧಿ ಹೊಡೆದ್ರು, ಏನೇ ಹೊಡೆದ್ರು ರೈತರ ಬೆಳೆಗಳು ಸರಿ ಬರುವುದಿಲ್ಲ. ಆಳಿಕಲ್ಲು ಬೆಳೆಗಳು ಬಿದ್ದು ಒಂದೇ ಸಲ ಸರ್ವ ನಾಶ ಆಗ್ಬಿಡ್ತದೆ ಎಲ್ಲವೂ. ಇದು ಕಾರಣ ದೇವರಿಗೆ ವಿರುದ್ಧವಾಗಿ ಮಾತನಾಡಿದಂಥದ್ದು, ದೇವರಿಗೆ ವಿರುದ್ಧವಾಗಿ ನಡ್ಕೊಂಡಂಥದ್ದು, ಮನುಷ್ಯರಿಗೆ ತೊಂದರೆ ಕೊಟ್ಟಿದ್ದೇ ಭೂಲೋಕಕ್ಕೆ ಇವತ್ತು ಶಾಪ. ದೇವರ ನಾಮಕ್ಕೆ ಸ್ತೋತ್ರ. ಇದು ಸುಮ್ಮನೆ ಬರೆದಿಲ್ಲ. ಬೈಬಲ್ ಎಂಬುದನ್ನು ತಾತ್ಸಾರ ಮಾಡೋದು ಬೇಡ. ಸರ್ವ ಸೃಷ್ಟಿಕರ್ತನಂತ ಪರಮಾತ್ಮ ಭಗವಂತನ ಸಾಕ್ಷಾತ್ ಪರಬ್ರಹ್ಮನ ಮಾತಾಗಿದೆ. ಅವರೇ ಯೇಸು ಕ್ರಿಸ್ತ ಯೆಹೋವನಾಗಿದ್ದಾರೆ. ಅವರೇ ಪರಮೇಶ್ವರ, ಸರ್ವೇಶ್ವರ, ಜಗದೀಶ, ಶ್ರೀಮನ್ ನಾರಾಯಣನು, ಶ್ರೀಕೃಷ್ಣ ಪರಮಾತ್ಮನು, ಅಲ್ಲಾಹ್ ಅಕ್ಬರ್ ಕೂಡ ಅವರೇ ಆಗಿದ್ದಾರೆ. ಚೆನ್ನಾಗಿ ಓದಿ ಅರ್ಥ ಮಾಡಿಕೊಳ್ಳಲು ಸರಿಯಾದ ಉಪದೇಶಕರಿದ್ದರೆ ಮಾತ್ರ ಆಗ್ತದೆ. ಇಲ್ಲದಿದ್ದರೆ ಅವರವರಿಗೆ ದೇವರು ಜ್ಞಾನವನ್ನು ಕೊಟ್ಟರೆ ಮಾತ್ರ ಸರಿಯಾಗಿ ಅವರು ಓದಿದೆಲ್ಲವನ್ನ ಅರ್ಥ ಮಾಡಿಕೊಳ್ಳಬಹುದು. ದಯವಿಟ್ಟು ಇದು ದೇವರ ಮಾತಾಗಿದೆ, ಸ್ವಂತ ಮಾತುಗಳು ಅಲ್ಲ. ಬೈಬಲ್ ಅನ್ನೋದು ಕೂಡ ನಿರಾಕರಣೆ ಮಾಡುವುದು ಬೇಡ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಅವರ ಸೊತ್ತನ್ನು ನುಂಗಲು ಬೋನು ಬಾಯಿ ತೆರೆದಿದೆ. ಅದು ಮಾತ್ರವಲ್ಲ, ಅವರ ಕೃಷಿ ಭೂಮಿ, ಮನೆ, ಆಸ್ತಿ ಪಾಸ್ತಿ, ಸಾಲ ಮಾಡುವಂಥದ್ದು, ಬಡ್ಡಿಗೆ ಬಡ್ಡಿ ಕಟ್ಟುವಂಥದ್ದು, ಇನ್ನೊಬ್ಬರಿಗೆ ಅಥವಾ ಯಾವುದೇ ಕಾರಣಕ್ಕೂ ದೊಡ್ಡ ರೋಗ ರುಜಿನಗಳು, ಕೇಸುಗಳು ಬಂದು ಮಾರಾಟವಾಗಿ ಹೋಗುವಂಥದ್ದು, ಅವರ ಆಸ್ತಿ ಪಾಸ್ತಿಗಳು ಕೂಡ ಸರ್ವವು ದೇವರಿಗೆ ವಿರುದ್ಧವಾದವರು, ದೇವರಿಗೆ ವಿರುದ್ಧವಾಗಿ ಮಾತನಾಡುವವರು. ಇವತ್ತು ಆ ಪೂಜೆ, ಈ ಪೂಜೆ, ಆ ಮೂರ್ತಿ, ಆ ಜಾತ್ರೆ ಅಂತ ಇವರು ಎಷ್ಟೋ ಲಕ್ಷ ಲಕ್ಷ ಕೋಟಿ ಖರ್ಚು ಮಾಡ್ಬೋದು. ಸರ್ವ ನಾಶ. ಉದಾಹರಣೆಗೆ ಕೊರೋನಾ ಬಂತು, ಏನಾಯಿತು? ಆಸ್ತಿ, ಎಷ್ಟೋ ಜನ ದುಡ್ಡು, ಬೆಳ್ಳಿ, ಬಂಗಾರಗಳನ್ನ ಹೊರ ದೇಶಗಳಲ್ಲಿ ರೋಡಿಗೆ ಎಸ್ತು ಬಿಟ್ರು. ಎಷ್ಟೋ ಜನ ಮಕ್ಕಳು ತಬ್ಲಿಯಾಗಿ ಹೋದ್ರು. ಹೆಣ ಸುಡಕ್ಕೂ ಕೂಡ ಅಲ್ಲಿ ಹೋಗಿ ಏನಾಯಿತು, ನಾನಾ ಪರಿಸ್ಥಿತಿಯಲ್ಲಿ ಗೋಳಾಡಿದ್ರು. ಉದಾಹರಣೆಗೆ ನಮ್ಮ ಭಾರತ ದೇಶದಲ್ಲಿಯೇ ತಗೊಳ್ಳೋಣ ಪರಿಸ್ಥಿತಿ ಯಾವುದು? ಯಾರಿಗಾದರೂ ತಡಿಲಿಕ್ಕೆ ಆಯ್ತಾ? ಈ ಭೂಲೋಕದ ದೇವರುಗಳು ಎಲ್ಲಿ ಹೋದ್ರು? ಎಂತೆಂಥ ದೇವರುಗಳು, ಎಷ್ಟೆಷ್ಟು ಲಕ್ಷ ಒಂದೊಂದು ದೇವರುಗಳಿಗೆ ಪೂಜೆಗೆ ಅಲ್ಲಿ ಬೋರ್ಡ್ ಹಾಕೋ ಇಂಥ ಪೂಜೆಗೆ ಇಷ್ಟು ₹1000 ದೇವರುಗಳು ಎಲ್ಲಿ ಹೋದ್ರು?
ಇವೆಲ್ಲ ಭೂಲೋಕದ ದೇವರುಗಳು, ಇವು ದೇವರುಗಳು ಅಲ್ಲವೇ ಅಲ್ಲ. ಸರ್ವ ಸೃಷ್ಟಿಕರ್ತನಾದ ದೇವರ ಒಬ್ಬನೇ ಪರಮಾತ್ಮನು ಭಗವಂತನಾಗಿದ್ದಾನೆ. ಒಂದೊಂದು ಗ್ರಂಥದಲ್ಲಿ ಒಂದೊಂದು ಭಾಷೆಯಲ್ಲಿ ಎಷ್ಟೆಷ್ಟು ಹೆಸರುಗಳು, ಅದನ್ನು ಕಂಡುಹಿಡಿದು ಮುಂದೆ ಸಾಗಬೇಕಾಗಿದೆ. ಆಗಲಿ ಏನಾಗ್ತದೆ, ಸಂಪೂರ್ಣ ದೇವರ ಕೋಪವನ್ನು ಬದಲಾಯಿಸಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಅಂತ ಇದರ ಅರ್ಥವಾಗಿ ಯೋಬನು ಅವರ ವಿರೋಧಿಗಳಾದ ಸ್ನೇಹಿತನಿಗೆ ಹೇಳಿರುವಂಥ ಮಾತು. 6ನೇ ವಚನ, ಕೇಡು ಉದ್ಭವಿಸದು ಮಣ್ಣಿನಿಂದಲ್ಲ, ಶ್ರಮೆಯು ಭೂಮಿಯಿಂದ ಮೊಳೆಯುವುದಿಲ್ಲ. ಕಿಡಿಗಳು ಮೇಲಕ್ಕೆ ಹಾರುವುದು, ಮನುಷ್ಯರು ಶ್ರಮೆಯನ್ನು ಅನುಭವಿಸುವುದು ಸಹಜ. ಕೇಡು ಉದ್ಭವಿಸುವುದು ಮಣ್ಣಿನಿಂದಲ್ಲ. ಮಣ್ಣು ದೇವರು ಸೃಷ್ಟಿ ಮಾಡಿದ್ದು ಮನುಷ್ಯನಿಗೋಸ್ಕರ ಎಲ್ಲವನ್ನ ಕೊಟ್ಟು, ಆದರೆ ಕೇಡು ಉದ್ಭವಿಸುವುದು ಯಾವುದು? ಅವರವರ ಸ್ವಂತ ಬುದ್ಧಿ, ನಡತೆ, ಗುಣಗಳಿಂದಲೇ. ಒಬ್ಬೊಬ್ರು ಹೇಳ್ತಾರೆ ಆ ಮಣ್ಣು ಸರಿಯಿಲ್ಲ, ಈ ಮಣ್ಣು ಸರಿಯಿಲ್ಲ, ಅಲ್ಲಿ ಮನೆ ಸರಿಯಿಲ್ಲ, ಇದು ಕಟ್ಟಿದ್ದು ಸರಿಯಿಲ್ಲ ಅಂತ. ಆಗ ದೇವರು ಕೆಟ್ಟವನ್ನ ಸರ್ವವನ್ನು ಸೃಷ್ಟಿ ಮಾಡಿದವನು ಪರಿಶುದ್ಧನಾದ ದೇವರಾಗಿದ್ದಾರೆ. ಅವರವರ ಪಾಪವೇ ಅವರವರನ್ನು ಹಾಳು ಮಾಡ್ತಾ ಇದೆ ಅಂತ ಇದರ ಅರ್ಥವಾಗಿದೆ. ಶ್ರಮೆಯು ಭೂಮಿಯಿಂದ ಮೊಳೆಯುವುದಿಲ್ಲ. ನಾವು ಏನೇ ಮಾಡಿದರೂ ಕೂಡ ದೇವರ ಸಹಾಯ ಇಲ್ಲದ್ರೆ, ಅದು ಬೀಜ ಹಾಕಿದ್ರು ಕೂಡ ಅದು ಹುಟ್ಟುವುದಿಲ್ಲ. ದೇವರ ಆಶೀರ್ವಾದ ಇದ್ದರೆ ಮಾತ್ರ ಅದರಲ್ಲಿ ಹುಟ್ಟುತ್ತದೆ. ಕಿಡಿಗಳು ಮೇಲಕ್ಕೆ ಹಾರುವುದು, ಮನುಷ್ಯರು ಶ್ರಮೆಯನ್ನು ಅನುಭವಿಸುವುದು ಸಹಜ. ಕಷ್ಟ, ಸಂಕಟ, ದುಃಖಗಳು ಈ ಭೂಮಿಯಲ್ಲಿ ಅನುಭವಿಸಲೇಬೇಕು. ಅಂದರೆ ಯಾಕೆ? ದೇವರು ದರ್ಶನ ಕೊಟ್ಟ ಮೇಲೆ, ದೇವರ ಮಾತನ್ನು ಮೀರಿ ನಡೆದಾಗ, ವಿರೋಧ ಮಾತನಾಡಿದಾಗ, ದೇವರಿಗೆ ಕೋಪವನ್ನು ಎಬ್ಬಿಸಿದಾಗ ಈ ಲೋಕದಲ್ಲಿ ನಾನಾ ಥರದ ಕಷ್ಟ, ಸಂಕಟ, ದುಃಖಗಳು ಇದನ್ನು ಅರಿತುಕೊಂಡು ಮುಂದೆ ಜೀವಿಸಬೇಕಾಗಿದೆ ಅಂತ ಯೋಬನು ಅವನ ಸ್ನೇಹಿತರಿಗೆ ಹೇಳ್ತಾನೆ. ಇದು ಕೂಡ ಹೇಳಿದ್ದಾನೆ, ಇದು ಕೂಡ ನಮ್ಮ ಜೀವಿತಕ್ಕೆ. 8ನೇ ವಚನ, ಈ ಸಂದರ್ಭದಲ್ಲಿ ನಾನಾದರೋ ದೇವರನ್ನೇ ಆಶ್ರಯಿಸುತ್ತಿದ್ದೇನೋ, ನನ್ನ ಸಂಗತಿಯನ್ನು ದೇವರಿಗೆ ಅರಿಕೆ ಮಾಡಿಕೊಳ್ಳುತ್ತಿದ್ದೇನೋ. ದೇವರ ಸ್ತೋತ್ರವಾಗಲಿ. ಇಂಥ ಕಷ್ಟ, ಸಂಕಟ, ದುಃಖಗಳು ಬಂದಾಗ ಯೋಬ ಏನು ಹೇಳ್ತಿದ್ದಾನೆ ಅಲ್ಲಿ? ನಾನಾದರೂ ದೇವರನ್ನೇ ಆಶ್ರಯಿಸ್ತಿದ್ದೇನೋ, ದೇವರಲ್ಲಿ ಪ್ರಾರ್ಥಿಸ್ತಿದ್ದ, ದೇವರೇ ಯಾಕಪ್ಪ ಈ ಕಷ್ಟ, ಸಂಕಟ, ದುಃಖಗಳು? ಹಾಗೆ ನಮಗೆ ಕೂಡ ಕಷ್ಟ, ಸಂಕಟ, ದುಃಖಗಳು ಬಂದಾಗ, ದೇವರೇ ಇದು ಏನು ಅಂತ ಗೊತ್ತಿಲ್ಲ, ನನಗಿಂತ ಕಷ್ಟಗಳು ಬರ್ತದಪ್ಪ, ಇದನ್ನು ನಿವಾರಣೆ ಮಾಡು, ಆದರೂ ನಿನ್ನ ಚಿತ್ತದಂತೆ ನೆರವೇರಲಿ ಅಂತ ನಾವು ಪ್ರಾರ್ಥಿಸಬೇಕು. ನೋಡಿ, ಯೇಸುಸ್ವಾಮಿ ಕೂಡ ಶಿಲುಬೆ ಮರಣ ಹೊಂದಿ, ಯೇಸುಸ್ವಾಮಿಯನ್ನು ಬಂಧಿಸೋದಕ್ಕಿಂತ ಒಂದು ದಿವಸಕ್ಕೆ ಮೊದಲು ಶಿಷ್ಯರನ್ನು ಕರ್ಕೊಂಡು ಗೆತ್ಸೆಮನೆ ತೋಪಿಗೆ ಹೋಗಿ ಅಲ್ಲಿದ್ದ ಏನು ಮಾಡಿದ್ರು? ದೇವರಲ್ಲಿ ಪ್ರಾರ್ಥಿಸಿದ್ರು, ಯೇಸುಸ್ವಾಮಿ ಒಬ್ಬರೇ, ನಿನ್ನ ಚಿತ್ತವಾದರೆ ಈ ಕಷ್ಟದ ಕೊಡವು ನನ್ನಿಂದ ತೊಲಗಿ ಹೋಗಲಿ, ನಿನ್ನ ಚಿತ್ತದಂತೆ ನೆರವೇರಲಿ ಅಂತೇಳಿ. ಗೊತ್ತಿತ್ತು ಯೇಸುಸ್ವಾಮಿ ಇಂಥ ಕಷ್ಟ, ಸಂಕಟ, ದುಃಖ ಬರ್ತದೆ ಅಂತ, ಆದರೂ ನನಗಿದು ಬೇಡ ಅಂತ ಹೇಳಲಿಲ್ಲ. ಪ್ರಾರ್ಥಿಸಿ ನಿನ್ನ ಚಿತ್ತದಂತೆ ನೆರವೇರಲಿ ಅಂತ ಹೇಳಿದರು. ಹಾಗೆ ಇವತ್ತು ದೇವರು ನಮ್ಮನ್ನು ಆದುಕೊಂಡಿರುವುದಾದರೆ, ನಾವು ದೇವರಲ್ಲಿ ಜೀವಿಸುವಾಗ ಕಷ್ಟ, ಸಂಕಟ, ದುಃಖಗಳು ಬರುವುದು ಸಹಜ. ಆಗ ನಾವು ಕೂಡ ದೇವರಲ್ಲಿ ಯೋಬನ ಹಾಗೆ ಪ್ರಾರ್ಥಿಸಬೇಕು. ಏನು ದೇವರನ್ನೇ ಆಶ್ರಯಿಸುತ್ತಿದ್ದನು, ಯಾಕೆ ನನಗೆ ಕಷ್ಟ ಕೊಟ್ಟ, ಯಾಕೆ ಹಾಗಾಯಿತು, ಯಾಕೆ ಇದೇ ಆಗಾಯಿತು ಯೋಚನೆ ಮಾಡಬಾರ್ದು. ನಾನು ಎಲ್ಲಿ ತಪ್ಪಿ ಹೋಗಿದ್ದೇನೆ, ಎಲ್ಲಿ ನಾನು ದೇವರಿಗೆ ಕೋಪಗಿಸಿದ್ದೇನೆ, ಯಾಕೆ ಶಿಕ್ಷೆ ಬಂತು ಅಂತ ಯೋಚನೆ ಮಾಡುವವರೇ ನಿಜವಾದ ಜ್ಞಾನವಂತರು. ಅದಕ್ಕೆ ಹೇಳೋದು, 10 ದಶಾಜ್ಞೆಗಳು ನಮ್ಮ ಹೃದಯದಲ್ಲಿ, ಮನಸ್ಸಿನಲ್ಲಿ ಯಾವಾಗಲೂ ಇರಬೇಕು. ಅದಕ್ಕೆ ಮೋಶೆ ಮುಖಾಂತರ ಸೀನಾಯಿ ಬೆಟ್ಟದಲ್ಲಿ 10 ದಶಾಜ್ಞೆಗಳನ್ನು ಕೊಟ್ಟಿದ್ದು. ಅದು ನಮ್ಮ ಪಾಪಗಳನ್ನು ತೋರಿಸಿಕೊಡುವಂಥದ್ದು. ಆಗ ಪರಿಹಾರ ನಾವು ತಿಳ್ಕೊಂಡು ಪಶ್ಚಾತ್ತಾಪ ಪಟ್ಟು ಮುಂದೆ ಪಾಪವನ್ನು ಮಾಡದೆ ಹೋಗುವುದಾದರೆ ಮಾತ್ರ ದೇವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು. ಹಾಗೆ ನಮ್ಮ ಕಷ್ಟ, ಸಂಕಟ, ದುಃಖದಲ್ಲಿ ಕೂಡ ಯೋಬನಾಗೆ ನಾವು ದೇವರಲ್ಲೇ ಆಶ್ರಯಿಸಿಕೊಳ್ಳಬೇಕು. ನಮ್ಮ ತಪ್ಪು ಎಲ್ಲಿಂದ ಬಂತು ಏನು ಅಂತ ಅರ್ಥ ಮಾಡಿಕೊಳ್ಳಬೇಕು. ನನ್ನ ಸಂಗತಿಯನ್ನು ದೇವರಿಗೆ ಅರಿಕೆ ಮಾಡಿಕೊಳ್ಳುತ್ತಿದ್ದೇನೋ. ದೇವರ ಸ್ತೋತ್ರವಾಗಲಿ. ಅಂದರೆ ಪ್ರತಿ ಒಂದಲ್ಲಿ ಏನಾಯಿತು, ಸ್ವಲ್ಪ ಅವನ ಹೆಂಡತಿಯಿಂದ ತೊಂದರೆ ಬರ್ತದೆ. ಸಂಗತಿ ಅಂದರೆ ಏನು? ಅವನಿಗೆ ಬರುವಂಥ ಕಷ್ಟ, ಸಂಕಟ, ವಿಚಾರಗಳು ಒಂದು ದೇವರಿಗೆ ಅರಿಕೆ ಮಾಡಿಕೊಳ್ತಿದ್ದೇನು. ನೋಡಪ್ಪ, ನನಗೆ ಈ ರೀತಿ ಕಷ್ಟ, ಸಂಕಟ, ದುಃಖಗಳು ಬರ್ತವೆ ಎಂಬುದಾಗಿ. ಹಾಗೆ ನಮ್ಮ ಕಷ್ಟ, ಸಂಕಟಗಳನ್ನು ಕೂಡ ದೇವರಿಗೆ ಒಪ್ಪಿಸಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು ಅಂತ ಇದರ ಅರ್ಥ. 9ನೇ ವಚನ, ಯೋಬನು 5:9, ಆತನು ಅಪ್ರಮೇಯ ಮಹಾಕಾರ್ಯಗಳನ್ನು, ಅಸಂಖ್ಯವಾದ ಅದ್ಭುತ ಕೃತ್ಯಗಳನ್ನು ಮಾಡುತ್ತಾನೆ. ನೋಡಿ, ದೇವರಿಗೆ ಎಲ್ಲವೂ ಸಾಧ್ಯ. ಖಂಡಿತವಾಗಿ ದೇವರ ಕಾರ್ಯವನ್ನು ನಿವಾರಣೆ ಮಾಡಬಹುದು. ನಾವು ಸರಿಯಾಗಿ ಯಥಾರ್ಥವಾಗಿದ್ದು ಕಷ್ಟ, ಸಂಕಟ, ದುಃಖಗಳನ್ನು ಅನುಭವಿಸಿದಾಗ ಪ್ರಾರ್ಥನೆ ಮಾಡಿದರೆ ಆತನು ಅಪ್ರಮೇಯ ಮಹಾಕಾರ್ಯಗಳನ್ನು, ಅಸಂಖ್ಯವಾದ ಅದ್ಭುತ ಕೃತ್ಯಗಳನ್ನು ಮಾಡುತ್ತಾನೆ. ದೇವರು ಖಂಡಿತವಾಗಿ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ. ಕಾಯಿಲೆಯಿಂದ ನಮ್ಮನ್ನು ತೊಲಗಿಸಬಹುದು, ಅಥವಾ ಮುಂದೆ ಎಷ್ಟು ದಿವಸ ಅಂತ ಗೊತ್ತಿಲ್ಲ. ಈಗ ಉದಾಹರಣೆಗೆ ಅಪೊಸ್ತಲರ 2 ಕೊರಿಂಥಿ 12ನೇ ಅಧ್ಯಾಯ 9ನೇ ವಚನದಲ್ಲಿ ನೋಡುವಾಗ
ಪೌಲನನ್ನು ದೇವರು ಆರಿಸಿಕೊಂಡ್ರು. ಅವನ ಶರೀರದಲ್ಲಿ ಸೂಳದಲ್ಲಿ ಚುಚ್ಚಿದಂತೆ ನೋವಾಗ್ತಾ ಅವನಿಗೆ ನಾಟ್ತಿತ್ತು. 3 ಸಾರಿ ದೇವರಲ್ಲಿ ಪ್ರಾರ್ಥಿಸಿದ ಯಾರು ಪೌಲ. ಆಗ ದೇವರು ಅವನಿಗೆ ಒಂದು ವಾಣಿಕೆ ಕೇಳಿಸಿತು, ನಿನಗೆ ನನ್ನ ಕೃಪೆಯೇ ಸಾಕು. ಅಂದರೆ ಅದು ನನ್ನಿಂದ ಬಂದಂಥ ನೋವು ನಿನಗೆ ಅದುವೇ ಬೇಕು. ಯಾಕೆಂದರೆ ಖಂಡಿತವಾಗಿ ದೇವರು ಎಲ್ಲದರಲ್ಲಿಯೂ ಎಲ್ಲರನ್ನು ಸರಿಯಾಗಿ ಮನುಷ್ಯರು ಆದುಕೊಂಡವರನ್ನು ಸರಿಯಾಗಿ ಇಟ್ಟರೆ ಅವರಿಗೆ ದೇವರ ಯೋಚನೆ ಬರುವುದಿಲ್ಲ. ಬದಲಾಗಿ ನಾನೆಂಬ ಗರ್ವ ಅಹಂಕಾರದಲ್ಲಿ ಅವರು ಮೆರೀತಾರೆ. ಅದಕ್ಕೆ ಆಗಿ ದೇವರು ಯಾರನ್ನು ಆದುಕೊಳ್ತಾರೋ, ಯಾರ ಮೇಲೆ ಪ್ರೀತಿ ಇಡ್ತಾರೋ ಅವರಿಗೆ ಒಂದೊಂದು ನೋವನ್ನು, ಒಂದೊಂದು ಗುರುತನ್ನು ಕೊಡ್ತಲೇ ಇರ್ತಾರೆ. ಯಾಕೆಂದರೆ ಆಗ ಅವರಿಗೆ ದೇವರ ಮೇಲೆ ಯೋಚನೆ ಬರ್ತದೆ. ಅಂದರೆ ಪ್ರೀತಿಗಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಉದಾಹರಣೆಗೆ ಯಾಕೋಬನವನ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಅವನ ಸೋದರ ಮಾವನಾದ ಲಾಬಾನನ ಮನೆಯಿಂದ ವಾಪಸ್ ಕಾನಾನ್ ದೇಶಕ್ಕೆ ಬರಬೇಕಾದ್ರೆ ದೇವರ ದೂತ ಬೆಳಗಾಗುವುದರ ಒಳಗೆ ಯಾಕೋಬನೊಂದಿಗೆ ಹೋರಾಡಿ ಅವನ ಬಲದ ಕಾಲಿನ ಕೀಲನ್ನು ಮುಟ್ಟಿ ಅವನನ್ನು ಕುಂಟುವನ್ನಾಗಿ ಮಾಡಿದ. ಯಾಕೆಂದರೆ ಅದೊಂದು ಗುರುತು. ದೇವರೊಂದಿಗೆ ಹೋರಾಡಿದವನು ದೇವರು ನನ್ನನ್ನು ಮುಟ್ಟಿದ್ದಾರೆ ಅಂತೇಳಿ ಅವನಿಗೊಂದು ಗುರುತನ್ನು ದೇವರು ಇಟ್ಟರು. ದೇವರ ನಮಗೆ ಸ್ತೋತ್ರ. ಹಾಗೆ ಇವತ್ತು ದೇವರು ಯಾರನ್ನು ಆರಿಸ್ಕೊಳ್ತಾರ, ಯಾರನ್ನು ಆದುಕೊಳ್ತಾರ ಅವರಿಗೆ ಒಂದೊಂದುಗಳು ಬರುತ್ತಲೇ ಇರುತ್ತವೆ. ದೇವರಿಂದಲೇ ನೋವು ಕೂಡ ಬರ್ಬೋದು. ಅದಕ್ಕೆ ಅಪೊಸ್ತಲನಾದ ಪೌಲನಿಗೆ ದೇವರು ಹೇಳಿದ್ದು, ನಿನಗೆ ನನ್ನ ಕೃಪೆಯೇ ಸಾಕು. ಅಂದರೆ ಈ ನೋವನ್ನು ನೀನು ಅನುಭವಿಸಲೇಬೇಕು ಅಂತ. ಹಾಗೆ ಯೇಸುಸ್ವಾಮಿ ಕೂಡ ಭೂಲೋಕಕ್ಕೆ ಬಂದಾಗ ಮಗನಾದ ದೇವರಿಗೆ ಶಿಕ್ಷೆ ಬಂದಾಗ ಯೇಸುಸ್ವಾಮಿ ಪ್ರಾರ್ಥಿಸಿ ಏನು ಹೇಳಿದರು, ಈ ಕಷ್ಟದ ಕೊಡವು ನಿನ್ನ ಚಿತ್ತವಾದರೆ ಕಷ್ಟದ ಕೊಡವು ನನ್ನಿಂದ ತೊಲಗಿ ಹೋಗಲಿ, ಆದರೂ ನಿನ್ನ ಚಿತ್ತದಂತೆ ನೆರವೇರಲಿ. ನಾನು ಈ ನೋವನ್ನು ಅನುಭವಿಸಲೇಬೇಕು ಅಂತಂದರೆ ನಿನ್ನ ಪ್ರೀತಿ ಆಗಲಿ ಅಂತ. ಹಾಗೆ ನಾವು ಯಾವಾಗಲೂ ಕಷ್ಟ, ಸಂಕಟ, ದುಃಖಗಳು ಬರುವಾಗ ದೇವರನ್ನೇ ಹಿಂಬಾಲಿಸಿ ಬರುವಾಗ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ಬದಲಾಗಿ ದೇವರಿಗೆ ವಿರುದ್ಧವಾಗಿ ಮಾತನಾಡಬಾರದು, ದೇವರಿಗೆ ವಿರುದ್ಧವಾಗಿ ಕೊರಗಳು ನಾವು ಬಾರದು. ಈ ಒಂದು ಜೀವಿತವು ನಮ್ಮಲ್ಲಿ ಇರಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಅಸಂಖ್ಯವಾದ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾನೆ. ಬಹುಶಃ ನಮ್ಮಲ್ಲಿಂದ ಎಬ್ಬಿಸಿ ಮಹಾದೊಡ್ಡ ಕಾರ್ಯಗಳನ್ನು ಕೂಡ ನಮ್ಮಲ್ಲಿ ಮಾಡಬಹುದು. ಇದು ನನ್ನ ಜೀವಿತದಲ್ಲಿ ಕೂಡ ಎರಡು ಸಲ ನಾನು ಹಿಂದೆ ಸಾಕ್ಷಿಯಲ್ಲಿ ಹೇಳಿದ್ದೇನೆ. ಮಣ್ಣಿಗೆ ಮಣ್ಣಾಗಿ, ಧೂಳಿಗೆ ಧೂಳಾಗಿ ಹೋಗಬೇಕಿತ್ತು, ಮರಣಕ್ಕೆ ಹೋಗಬೇಕಿತ್ತು, ಆಕ್ಸಿಡೆಂಟಿಂದ ಸಾಯಬೇಕಿತ್ತು, ಇತರರ ಕೈಯಿಂದಲೂ ನಾನು ಸಾಯಬೇಕಿತ್ತು, ನಾನಾ ರೋಗ ರುಜಿನಗಳಿಂದಲೂ ಸಾಯಬೇಕಿತ್ತು, ಕೊರೋನಾವು ಬಂದು ಹೋಯಿತು. ಎಲ್ಲರೂ ದೇವರು ನನ್ನನ್ನು ಕಾಪಾಡಿದರು. ದೇವರ ನಮಗೆ ಸ್ತೋತ್ರವಾಗಲಿ. ಅಸಂಖ್ಯವಾದ ಬೇಕಾದಷ್ಟು ಅದ್ಭುತ ಕಾರ್ಯಗಳನ್ನು ನನ್ನ ಜೀವಿತದಲ್ಲಿ ಮಾಡಿದ್ದಾರೆ, ಮಾಡ್ತಲೇ ಇದ್ದಾರೆ. ದೇವರು ನಮಗೆ ಸ್ತೋತ್ರ. ದೇವರಿಂದ ಆಯ್ಕೆಗೊಂಡಂಥ ನಾವುಗಳು ಈ ರೀತಿಯಲ್ಲಿ ಜೀವಿಸಬೇಕು. ಅದರಲ್ಲಿ ವಿಶೇಷವಾಗಿ ಸುಳ್ಳು ಬೋಧಕರು, ಪ್ರವಾದಿಗಳು, ಇಂಥವ್ರನ್ನ ಸಾಕ್ಷಿಗಳನ್ನ ಬಿಟ್ಟು ಜೀವಿಸಬೇಕು. ಅವ್ರನ್ನ ಅರ್ಥ ಮಾಡಿಕೊಂಡು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾದರೆ, ಈಗ ನೋಡಿ ಯೋಬನಿಗೆ 3 ಮಂದಿ ಸ್ನೇಹಿತರವನ್ನು ಹೀಯಾಳಿಸಿದ್ರು. ಖಂಡಿತವಾಗಿ ಯೋಬ ಏನಾದರೂ ಹಿಂದೆ ಮುಂದೆ ನೋಡಿದ್ನೋ ದೇವರನ್ನು ಹಿಂಬಾಲಿಸಿದ. ಹಾಗೆ ಇವತ್ತು ನಮ್ಮಲ್ಲಿ ಕೂಡ ಅನೇಕ ಸುಳ್ಳು ಬೋಧಕರುಗಳು ಇದ್ದಾರೆ, ಸುಳ್ಳು ಸಾಕ್ಷಿಗಳು ಇದ್ದಾರೆ. ಬಹಳ ಎಚ್ಚರ. ಅವರನ್ನು ಬಿಟ್ಟು ಸರಿಯಾಗಿ ದೇವರ ವಾಕ್ಯವನ್ನು ಅರಿತುಕೊಂಡು ಮುಂದೆ ಸಾಗಿದರೆ ಮಾತ್ರ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಇದು ನಾಳೆಗೂ ಮುಂದುವರಿಯುವುದು. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನೊಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಇದನ್ನು ಚೆನ್ನಾಗಿ ಕೇಳಿ ತಿಳಿದುಕೊಂಡು ಈ ವಾಕ್ಯದಂತೆ ಅವರು ಜೀವಿಸಿ, ಅವರ ಮಕ್ಕಳನ್ನು ಜೀವಿಸಿ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಅದಕ್ಕೆ ಬೇಕಾದ ವಿಶೇಷವಾದ ಜ್ಞಾನವನ್ನು ಕೂಡ ಅವರಿಗೆ ಅನುಗ್ರಹಿಸಿರಿ. ಪಾಪ ಪರಿಹಾರ, ರಕ್ಷಣೆ ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲೂ ಅಲ್ಲ. ನೀವೊಬ್ಬರೇ ದೇವರು. ಘನ, ಮಾನ, ಮಹಿಮೆ ಎಲ್ಲವೂ ನಿಮಗೆ ಸಲ್ಲಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಬೆಳಗಿನ ಪ್ರಾರ್ಥನೆಯಲ್ಲಿ ಬೆಳಗಿನ ಸಂದೇಶ ಸಮಯದಲ್ಲಿ ದೇವರಿಗೆ ಪ್ರತಿ ದಿವಸವೂ ನಾನು ಪ್ರಾರ್ಥಿಸುವವನಾಗಿದ್ದೇನೆ.